ಸೊ ಇಟ್ಸ್ ಹ್ಯಾಪಿ ಗುಡ್ ಮಾರ್ನಿಂಗ್. 3ನೇ ದಿನ ಇವತ್ತು. ಬೆಳಗ್ಗೆ 6:30 ಚಳಿ ಬೆಡ್ಶೀಟ್ ಹೊತ್ಕೊಂಡು ಹಂಗೆ ಬಂದೆ. ಅಲ್ಲೇ ನಿಂತಿದೆ. ಟಿ ಮೋಸ್ಟ್ಲಿ ಡೈನಮೋ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ. ಬ್ಯಾಟ್ರಿ ಚಾರ್ಜ್ ಆಗ್ತಿಲ್ಲ. ಮತ್ತು ಇದೇ ದೇವಸ್ಥಾನ ಮುಂಗಾರು ಮಳೆಯಲ್ಲಿರೋದು. ಅವನು ಎತ್ಕೊಂಡು ಹೋಗ್ತಾನಲ್ಲ ಅವಳನ್ನ. ಟೀ ಸೊ ನಾವು ಈಗ ಹೊರನಾಡು ಹತ್ರ ಬಂದಿದ್ದೀವಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ನೇತ್ರಾವತಿ ಟ್ರೆಕ್ಕಿಂಗ್ ಕ್ಲೋಸ್ ಆಗಿದೆ ಮಳೆ ಇರೋ ಕಾರಣದಿಂದ. ಅದೇ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ನೋಡ್ಕೊಂಡು ಮುಂದಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತೀವಿ. ಆ್ಯಕ್ಚುಲಿ ನೆನ್ನೆನೇ ನಾನು ಹೇಳಿದೆ ಕ್ಲೋಸಿಂಗ್ ಇರುತ್ತೆ, ಸೊ ಕುಶಾಲನಗರ ಕಡೆಗೆ ಹೋಗ್ಬಿಡೋಣ ಅಂತ. ಬಟ್ ದಿ ನೀಡ್ ಟು ಗೋ ಫಾರ್ ಟ್ರೆಕ್. ಬಂದ್ವಿ. ಟ್ರೆಕ್ಕಿಂಗ್ ಎಲ್ಲ ಕ್ಲೋಸ್ ಇದೆ. ಕುದುರೆಮುಖ ಟ್ರೆಕ್ ಕೂಡ ಇಲ್ಲ. ನೋಡ್ಬೇಕು ಇಲ್ಲಿಂದ ನೆಕ್ಸ್ಟು. ಸದ್ಯಕ್ಕೆ ಯಾರು ಸ್ನಾನ ಮಾಡ್ಕೊಂಡು ಹೋಗಿಲ್ಲ. ರೂಮ್ ವಿಚಾರಿಸ್ಬೇಕು ಎಷ್ಟು ಇರುತ್ತೆ ಅಂತ ಫ್ರೆಶ್ ಅಪ್ ಆಗೋಕ್ಕೆ. ಚಳಿ ಆಗ್ತಾಯಿದೆ. ನಾನು ಹಂಗೆ ಬೆಡ್ಶೀಟ್ ಹಾಗೆ ಸುತ್ಕೊಂಡ್ಬಂದಿದ್ದೀನಿ. ಜರ್ಕಿನ್ ಬೇರೆ ಒಣಗಿಲ್ಲ. ಟ್ರೆಕ್ಕಿಂಗ್ದೊಂದು ಜರ್ಕಿನ್ ಐತೆ, ಅದನ್ನ ಹಾಕ್ಕೊಳ್ಬೇಕು. ಇವಾಗ ಅದೇ ಗತಿ. ಎಲ್ಲ ಇನ್ನು ಮಲಗೋರೆ. ನಾನೇ ಎದ್ಬಿಟ್ಟು ಓಡಾಡ್ತಾ ಇದ್ದೀನಿ. 2000 years later. ಸೊ ನಂದು ಬಾನದು ಸ್ನಾನ ಮುಗೀತು ಜಸ್ಟ್ ನಾವು. ಅವರೆಲ್ಲ ಇನ್ನೂ ಮಲಗಿದ್ದಾರೆ. ಸ್ನಾನ ಮುಗಿಸ್ಕೊಂಡು ನೆಂದಿರೋ ಬಟ್ಟೆ ಎಲ್ಲ ಕವರಲ್ಲಿ ಇಟ್ಕೊಂಡು ಹೋಗ್ತಾಯಿದ್ದೀವಿ. 30 ರೂಪಾಯಿ ಬಿಸಿನೀರು. ಆ ಬಿಸಿನೀರು ಒಳೆ ನೀರನ್ನೇ ಬಿಸಿ ಮಾಡ್ದಂಗಿತ್ತು ಕೆಂಪುಗೆ. ಅವರೆಲ್ಲ ಇವಾಗ ಎದ್ದು ಬಂದರು. ಎಲ್ಲಿ ಅಂತಾರೆ ನೋಡಿ ಇವಾಗ. ಸೊ ನಾನು ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನದೊಳಗೆ. ಅವರೆಲ್ಲ ಇನ್ನೂ ಲೇಟ್ ಮಾಡೋದು ತುಂಬಾ. ಸ್ನಾನಕ್ಕೆ ಹೋಗಿದ್ದಾರೆ, ಬರ್ತಾವ್ರೆ ಒಬ್ಬರೊಬ್ಬರೇ. ನಮ್ಗೆ ಹಸು ತಡೆಯೋಕ್ಕಾಗಲಿಲ್ಲ. ಸೊ ಆದಿಶಕ್ತಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗುತ್ತಾನೆ. ಚೆನ್ನಾಗಿ ಮಾಡೋರು ಅಲಂಕಾರ ಎಲ್ಲ ಒಂಥರ. ಅಡಿಕೆ ತೋಟ ಇದೆ, ಬೆಟ್ಟ ಇದೆ, ಇಲ್ಲೂ ಬೆಟ್ಟ, ಎಲ್ಲ ಸುತ್ತ ಬೆಟ್ಟ. ಸೊ ಅನ್ನಪೂರ್ಣೇಶ್ವರಿ ದರ್ಶನ ಏನೋ ಮುಗೀತು. ಬಟ್ ನಮಗೇನೋ ಪುಣ್ಯ ಇಲ್ಲ ಅನ್ಸತ್ತಿಲ್ಲ. ಅನ್ನ ಪ್ರಸಾದಕ್ಕೆ ಕ್ಲೋಸ್ ಆಗಿಬಿಟ್ಟಿದೆ. 8:30ಗೆ ಅನ್ನ ಪ್ರಸಾದ ಎಲ್ಲ. ಸೊ ಇಟ್ಸ್ ಓಕೆ. ದೇವ್ರ ದರ್ಶನ ಆಯಿತು ಚೆನ್ನಾಗಿ, ಅದು ಸಾಕು. ಮಳೆ ಮಾತ್ರ ತುಂಬಾ ಜೋರಿದೆ. ರೈನ್ ಕೋಟ್ ತಂದಿದ್ದೀವಿ ಸದ್ಯ. ಸಿಟಿ ನೈಸ್. ದರ್ಶನ ಆಯಿತು. ಇಲ್ಲಿಂದ ಎಲ್ಲಿಗೆ ಹೋಗೋದು ಗೊತ್ತಿಲ್ಲ. ಸೊ ನಾನು ಹೇಳ್ತಿರೋ ಪ್ರಕಾರ ಇಲ್ಲಿಂದ ಸೀದಾ ನಾವೀಗ ಸಕಲೇಶ್ಪುರಕ್ಕೆ ಹೋಗ್ಬಿಡೋದು ಬೆಟರು. ಸಕಲೇಶ್ಪುರದಲ್ಲಿ ಮುಂಜಾವಾದ ಕೋಟೆ ನೋಡಿಕೊಂಡು ಅದೇ ಮತ್ತು ಬೇಲೂರು ನೋಡಿಲ್ಲ ಅಂತ ಬಾನು. ತುಂಬ ಜನ ನೋಡಿಲ್ಲ ಅಲ್ಲಿ ಬೇಲೂರು ನೋಡಿಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ಹಸುಗಳೇನೋ ಒಂಥರ ಚೆನ್ನಾಗಿದ್ದಾವೆ ಇಲ್ಲಿ. ಸೊ ಇವಾಗೆಲ್ಲ ಟ್ರೆಕ್ಕಿಂಗ್ ಅಂದರು. ಸೊ ಅದಕ್ಕೋಸ್ಕರ ನಾನು ಇವ್ರನ್ನೆಲ್ಲ ಇವಾಗ ದೇವ್ರ ಮನೆ ಬೆಟ್ಟ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ಅದಾದರೂ ಓಪನ್ ಇದ್ರೆ ಸಾಕು, ಎರಡೂ ಒಂಥರ ಖುಷಿ. ಒಂಥರ ಸೊ ನೋಡೋಣ. ದೇವ್ರ ಮನೆ ಬೆಟ್ಟ ಅಂದರೆ ಎತ್ತಿನ ಪೂಜೆ ಕರ್ಕೊಂಡು ಹೋಗ್ತೀನಿ. ಒಟ್ಟಿನಲ್ಲಿ ಐ ಹ್ಯಾವ್ ಪ್ರಾಮಿಸ್ ದೆಮ್ ದಟ್ ಐ ಅಷ್ಟೇ. ಎಲ್ಲ ವ್ಯೂ ನೋಡೋದು ಮಲ್ಕೊಂಬಿಟ್ಟವ್ರೆ. ಇವನೊಬ್ಬ ಎದುರಿಸ್ತೆ ಅವರೆಲ್ಲ ದೇವ್ರ ಮನೆಗೆ ಬಂದಿದ್ದೀವಿ. ದೇವ್ರ ಮನೆಯಲ್ಲಿ ದೇವರೇ ಕಾಣಿಸ್ತಾ ಇದ್ದೆ ನೋಡ್ರಿ. ನಾನು ಫುಲ್ ಎಕ್ಸೈಟೆಡ್ ಆಗ್ಬಿಟ್ಟವ್ರೆ. ಅಷ್ಟೆಲ್ಲ ಮಿಸ್ ಮಾಡ್ಕೊಂಡು ಫೈನಲ್ ಇದಕ್ಕಾದ್ರೂ ಬಂದ್ವಲ್ಲ ಅಂತ ಹ್ಯಾಪಿ. ಬಿಡು. ಚಳಿ ಆಯ್ತೈತೆವಿ. ಇವರೆಲ್ಲ ಇಳಿತವ್ರೆ ಇವಾಗ ಗಾಡಿಯಿಂದ ರೈನ್ ಕೋಟ್ ಹಾಕೊಂಡು. ನಾನೇ ಫಸ್ಟ್ ಇಳಿದ್ಬಿಟ್ಟು ಎಕ್ಸೈಟ್ಮೆಂಟ್ಗೆ. ಎಲ್ಲಿಗೆ? ಓಕೆ. ನವಿಲ್ಗರಿ ಒಳಗ್ಬೇಕದು. ಹಿಡ್ಕೊ. ಕೃಷ್ಣ ಕೊಟ್ಟಿದ್ದು ಚಳಿ. ಏಯ್ ನವಿಲ್ಗರಿ ಬಿಸಾಕದ್ಲು ಅವಳು ಚಳಿಗೆ. ಆಸ್ಟ್ರೋನಾಟ್ ಆಡ್ದಂಗೆ ಆಡ್ತಾವ್ ನೋಡಲ್ಲಿ. ಅಲ್ಲಿ ಯಾರು ಎಕ್ಸ್ಪೆರಿಮೆಂಟ್ ಮಾಡ್ತಾವ್ರೆ ಕಾರಲ್ಲಿ ಅದು ಇಟ್ಕೊಂಡು. ಹೋಯ್ತಾರೆ ಅವರು.
ಎಲ್ಲ ಮಾತುಗಳು ಒಳ್ಳೆ ಹೆಂಗ್ ಬರ್ತೈತಂದ್ರೆ ಅಂತ ಮಾಡ್ರಿ ಮಾಡಿ ನೋಡ್ರಿ ರೀ ಮಾಡ್ ನೋಡ್ರಿ. ಏನ್ ಮಾಡಿ ನೋಡೋದು? ಮಾಡ್ರಿ, ಅಯ್ಯೋ ಮಾಡ್ರಿ. ಏನ್ ಮಾತಾಡ್ತಿದ್ರಿ? ಏನ್ ಮಾಡಿ ನೋಡೋದು? ಎಲ್ಲ ಒಳ್ಳೆ ಮಕ್ಳು ಆಡ್ದಂಗೆ ಆಡ್ತಾ ಇದ್ದೀವಿ ನಾವು. ಮಕ್ಕಳಲ್ಲ ಅಲ್ಲ ಸಾರಿ, ಯೂಟ್ಯೂಬಲ್ಲಿ ಕ್ರಿಯೇಟರ್ ಬ್ಯಾನ್ ಮಾಡಕ್ ಬಿಡ್ತಾರೆ ನನ್ನ ಆಮೇಲೆ. ಮಕ್ಕಳಲ್ಲ ನಾವು ಅಂದ್ಬಿಟ್ರೆ. ಮಿಕ್ದವ್ರಿಗೆ ಎಕ್ಸೈಟ್ಮೆಂಟ್ ಇಲ್ಲ. ಜಾರ್ತೀರಾ ಮಕ್ಕಳ? ಎಲ್ಲ ಮಕ್ಳು ಆಡ್ದಂಗೆ ಆಡ್ತಿದೀವಿ, ಆದ್ರೆ ನಾವು ಮಕ್ಕಳಲ್ಲ, ಕಳ್ಳನ್ ಮಕ್ಕಳು. ಟಾಪ್ ಅಲ್ಲಿ ಇದೀವಿ, ಗಾಳಿ ರಾಕೆಟ್ ಕಳ್ತಾ ಇದೆ. ವಾಪಸ್ ದಾರಿ ಗೊತ್ತಾಗ್ತಿಲ್ಲ ಹಿಂಗ್ ಹೋದು ಅಂತ. ಗಾಳಿ ಬೇರೆ ಬಿಸ್ತೈತೆ ಮುಕ್ಕಾರೆ. ಭಾನುಮತಿ ಫುಲ್ ಹ್ಯಾಪಿನ ನಮ್ಮ ಪ್ಲೇಸ್ ಕರ್ಕೊಂಡ್ ಬಂದಿದ್ಗೆ ಬೇಡೆ. ಸಕಲೇಶ್ಪುರ ಮುಂಜಾಬಾದ್ ಫೋಟೋ ಅಂದ್ರು, ಬಟ್ ಎಲ್ರಿಗೂ ಟ್ರೆಕ್ಕಿಂಗ್ ಮಾಡ್ಬೇಕು ಅಂತ ಬೇಜಾರಿತ್ತು. ಕಾನ್ಸೆಪ್ಟ್ ಬಿಡೋಣ ಅಂತ ಮಿನಿ ಟ್ರೆಕ್ಕಿಂಗ್ ಕರ್ಕೊಂಡ್ ಬಂದೆ. ದೇವ್ರ ಮನೆ ಪಾಠ ನಂಬರ್ 1, ಮಳೆಯಲ್ಲಿ ಯಾವತ್ತು ಬೆಟ್ಟಕ್ಕೆ ಬರಬೇಡಿ ಅಂತ ಹೇಳೋರ್ ಮಾತು ಕೇಳಬೇಡಿ. ಬರ್ರಿ, ಎಂಜಾಯ್ ಮಾಡಿ, ಬಟ್ ಸೇಫ್ಟಿ ಆಗಿರಿ. ಸೊ ಎಲ್ಲ ಒಂದು ರೌಂಡ್ ನಿದ್ದೆ ಆಗಿದ್ವಿ, ಎಲ್ಲ ಮಲ್ಕೊಂಡ್ಬಿಟ್ಟಿದ್ವಿ. ಈಗ ನಾವಿದ್ದೀವಿ ಬೇಲೂರು, ಹಾಸನ್. ಯಾರ ನಾಯಿ ಬಿಟ್ಟೋಗಾರೆ ಚಪ್ಪಲಿ ಸ್ಟ್ಯಾಂಡಲ್ಲಿ. ನಾಯಿ ಬಿಟ್ಟೋಗಾರೆ, ನಾಯಿ ಅಲೋ ಇಲ್ಲ. ಸೊ ಬೇಲೂರಲ್ಲಿ ಮುಗೀತು. ಇವಾಗ ಹೊರಟಿದ್ದೀವಿ ಪಂಚಮುಖಿ ಆಂಜನೇಯ ಟೆಂಪಲು ಕುಣಿಗಲ್ ಹತ್ರ ಹೋಗ್ತೀವಿ. ಅಲ್ಲಿಂದ ಸೀದಾ ಮತ್ತೆ ಬ್ಯಾಕ್ ಟು ಹೋಮ್ ಬೆಂಗಳೂರು. ಸೊ ಟ್ರಿಪ್ ಎಂಡ್ ಆಗುತ್ತೆ ಅಲ್ಲಿಗೆ. ಸೊ ದಿಸ್ ಈಸ್ ದಿ ಲಾಸ್ಟ್ ಪ್ಲೇಸ್ ಆಫ್ ಅವರ್ ಟ್ರಿಪ್. ಆಂಜನೇಯ ಸ್ವಾಮಿ ಮೂರ್ತಿ 161 ಫೀಟ್. ಪಂಚಮುಖಿ ಒಟ್ಟಿನ ಆಂಜನೇಯ ಸ್ವಾಮಿನ ಯಾ ರೀಸೆಂಟ್ 3 years ಆಗೋ. ಯಾಕೆ ಕಟ್ಬಾರ್ದ? ಹೌದಾ? ರಾಮ್ ಸೇತು ಕಲ್ಲು. ಆ್ಯಕ್ಚುಲಿ ಇಟ್ಸ್ all there inside it now. I think that's why it's floating. ಸುಷ್ಮಿತಾ ಎಲ್ಲ ಮುಗೀತು. ಹೊರಡೋಣ ಅಂತ ಇದ್ರೆ ಅಕ್ಕ ಅವ್ರಿಗೆ ರೀಲ್ಸ್ ನೆನಪಾಯಿತು. ರೀಲ್ಸ್ ಮಾಡ್ತಾ ಇದ್ದೀವಿ ಇವಾಗ. ಏನು ಇಷ್ಟಪಡ್ತಾ ಇದ್ದೀರಾ? ಸಂಗೀತನೇ ಹೇಳಿ ಅದು. ಬಾಯ್ ಅಣ್ಣ, ಬಾಯ್. ಟ್ರೈನಲ್ಲಿ ಟ್ರಿಪ್ ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲರೂ ಬಿಟ್ಟಾಯಿತು, ಎಲ್ಲರೂ ಹೋದರು, ಎಲ್ಲರೂ ನನಗೆ ಬಿಟ್ಬಿಟ್ಟು ಹೋದರು. ಸೊ ದಿಸ್ ಇಸ್ ದಿ ಎಂಡ್ ಫಾರ್ ದಿ ಟ್ರಿಪ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.